ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದಾಗಿಂದನೂ ಇವಾಗವರೆಗೂ ಎಲ್ಲಿಗೂ ಹೋಗಿರಲಿಲ್ಲ. ಸೊ ಅದಕ್ಕೆ ನಾವು ಬ್ಯಾಂಗ್ಳೂರಿಂದ 25 ಕಿಲೋಮೀಟರ್ಸಲ್ಲಿರೋವಂಥ ಸುಗ್ಗಿ ರೆಸಾರ್ಟಿಗೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಈ ರೆಸಾರ್ಟ್ ಆ್ಯಕ್ಚುಲಿ 11 ಎಕರ್ಸಲ್ಲಿ ಬಿಲ್ಟ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಮ್ಯಾಂಗೋ ಟ್ರೀಸ್ ಕಾನ್ಸೆಪ್ಟೇ ಇದೆ. ನಾವು ಎಂಟ್ರೆನ್ಸ್ ಪಾರ್ಕಿಂಗಿಂದ ಹಿಡಿದು ಎಂಟೈರ್ ರೆಸಾರ್ಟಲ್ಲೆಲ್ಲನೂ ನಮ್ಗೆ ಕೈಗೆ ಎಟಕ್ಸೋವಂಥ ಮ್ಯಾಂಗೋಸ್ ಸಿಗುತ್ತೆ. ಅಷ್ಟು ಹತ್ರ ಇರುತ್ತೆ. ಆ್ಯಂಡ್ ಇದು ಎಂಟ್ರೆನ್ಸು ಸುಗ್ಗಿ ರೆಸಾರ್ಟ್ದು. ಇಲ್ಲಿ ಹೋಗಿ ನಾವು ಚೆಕ್ ಇನ್ ಆಗೋಕ್ಕೆ ಅಂದ್ಬಿಟ್ಟು ಕೈಗೆ ಬೆಲ್ಟ್ಸ್ ಎಲ್ಲ ಹಾಕ್ಕೊಂಡ್ವಿ. ನಾವು 1 ಡೇ ಸ್ಟೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ಬುಕ್ ಮಾಡಿದ್ದು. ಸೊ ಇದು ವೆಲ್ಕಮ್ ಡ್ರಿಂಕ್ ಕೂಪನ್ ಕೊಡ್ತಾರೆ. ಇಲ್ಲಿ ಹೋಗಿ ವೆಲ್ಕಮ್ ಡ್ರಿಂಕು ಸೂಪರ್ ಆಗಿತ್ತು. ಇದೆಲ್ಲ ಆ್ಯಕ್ಟಿವಿಟಿ ಲಿಸ್ಟ್ ಕೊಡ್ತಾರೆ. ಇದರಲ್ಲಿ ರೆಡ್ ಮಾರ್ಕ್ ಇರೋದು ಪೇ ಮಾಡಬೇಕು, ಎಕ್ಸ್ಟ್ರಾ ಪೇ ಮಾಡಬೇಕು. ನಾವು ಡಿಲೆಕ್ಸ್ ರೇಸಿ ಕಾಟೇಜಲ್ಲಿ ಬುಕ್ ಮಾಡ್ಕೊಂಡಿದ್ದು. ಈ ಕಾಟೇಜ್ ಹೆಸರುಗಳೆಲ್ಲನೂ ಈ ಮಾವಿನ ಹಣ್ಣು ಏನು ವೆರೈಟೀಸ್ ಇರುತ್ತಲ್ಲ ಅದ್ರ ಹೆಸರೇ ಇಟ್ಟಿದ್ರು. ಅದೊಂಥರ ಅಟ್ರಾಕ್ಟಿವ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಡೇ ಔಟ್ ವಿತ್ ಲಂಚ್ ಅಂತ ಅಂದರೆ ನಮಗೆ 1300 ಪ್ಲಸ್ GST ಕಾಸ್ಟ್ ಮಾಡ್ತಾರೆ. ಡೇ ಔಟ್ ವಿತ್ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಬೇಕು ಅಂತಂದರೆ 1500 ಪ್ಲಸ್ GST ಇರುತ್ತೆ. ನಾವಿವಾಗಿರೋ ಡಿಲೆಕ್ಸ್ ಕಾಟೇಜ್ ಬಂದು 3600 ಪರ್ ಹೆಡ್ ಪ್ಲಸ್ GST. ಇಲ್ಲಿ ಮಲ್ಗೋಬಾ ಲೈಕ್ 2 ಶೇರಿಂಗ್ 4 ಶೇರಿಂಗ್ ಅಂತೆಲ್ಲ ಇರುತ್ತೆ. ಅದೆಲ್ಲ ಡಿಫ್ರೆಂಟ್ ಚಾರ್ಜಸ್ ಇದೆ. ಅದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾವು ಚೆಕ್ ಇನ್ ಆದಾಗಲೇ 12:15 ಆಗಿತ್ತು. ಆ್ಯಂಡ್ ವೀಕ್ ಡೇ ಆಗಿದ್ದರಿಂದ ನಮ್ಗೆ ಯಾವುದೇ ಥರ ಕ್ರೌಡ್ ಫೀಲಿಂಗ್ ಇರಲಿಲ್ಲ. ಯಾಕೆಂದರೆ ಎಲ್ಲ ನಾರ್ಮಲ್ ಆಗಿತ್ತು. ಸ್ಟ್ರಿಚ್ನ ಹತ್ರದಿಂದ ನೋಡೋಕ್ಕೆ ಒಂಥರ ಖುಷಿ. ಇದಾದಮೇಲೆ ನಾವು ಅಡ್ವೆಂಚರ್ ಗೇಮ್ಸ್ ಕಡೆ ಹೋದ್ವಿ. ಸ್ಕೈ ಸ್ಕೇಟಿಂಗು ಚೆನ್ನಾಗಿತ್ತು. ಏನಂತ ನಮಗೆ ಭಯ ಪಡೋ ಅಂಥದ್ದು ಏನಾಗಲಿಲ್ಲ. ಇದಾದಮೇಲೆ ಸ್ಕೈ ಸೈಕ್ಲಿಂಗ್ ಇತ್ತು. ಸ್ಕೈ ಸೈಕ್ಲಿಂಗ್ ಸ್ವಲ್ಪ ನನಗೆ ಭಯ ಅಂದಂಗೆ ಆಯಿತು, ಬಿಕಾಸ್ ಶೇಕಿಂಗ್ ಆಗಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಬರುವಾಗ ಸ್ವಲ್ಪ ಖುಷಿಯಾಗಿತ್ತು. ಇದನ್ನು ಮುಗಿಸ್ಕೊಂಡ್ವಿ. ಇದಾದಮೇಲೆ ನಮಗೆ ಲೈಕ್ ಬ್ರೇಕ್ಫಾಸ್ಟು ಲಂಚ್ದೆಲ್ಲ ಮೆನು ಕೊಟ್ಟಿದ್ರಲ್ಲ. ಸೊ ಲಂಚಿಗೆ 1:15 to 3 PM ಅಂತ ಹೇಳಿದರು. ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಆಲ್ಮೋಸ್ಟ್ ಆಗಿತ್ತು. ಸೊ ಜಿಪ್ ಲೈನಲ್ಲಿ ಹೋದರೆ ನಾವು ಈ ಜಿಪ್ ಲೈನ್ ಕಡೆಯಿಂದ ಹತ್ತಿ ಆ ಕಡೆಗೆ ಇಳಿದಾಗ ಕರೆಕ್ಟಾಗಿ ನಮ್ಮ ಕಾಟೇಜ್ ಕಡೆಗೆ ಹೋಗ್ತೀವಿ. ಆ್ಯಂಡ್ ಊಟದ ಕಡೆ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಜಿಪ್ ಲೈನ್ ಹಾಡ್ಕೊಂಡು ಹೋದ್ವಿ. ಮ್ಯಾಂಗೋ ಟ್ರೀಸ್ ಮಧ್ಯೆ ಎಲ್ಲ ಹೋಗಿ ತುಂಬ ಚೆನ್ನಾಗಿತ್ತು. ಇದು ಖುಷಿಯಾಗಿ ಮಕ್ಕಳು ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ನಾವು ಲಂಚಿಗೆ ಹೋದ್ವಿ. ಲಂಚ್ ಟೈಮಿಂಗ್ 1:15 to 3 o'clock. ವೆಜ್ ಆ್ಯಂಡ್ ನಾನ್ ವೆಜ್ ಬಫೆ. ಇದು ಮುಗಿಸ್ಕೊಂಡು ATV ಬೈಕ್ ರೈಡ್ಗೆ ಹೋಗಿದ್ವಿ. ಇದಕ್ಕೆ 150 rupees ಎಕ್ಸ್ಟ್ರಾ ಚಾರ್ಜಸ್ಸು. ಇದು ತುಂಬ ಚೆನ್ನಾಗಿತ್ತು. ನಾನೇನು ನಾರ್ಮಲ್ ಬೈಕ್ ಥರ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೂಡ. ಇದಾಗಿದ ತಕ್ಷಣ ನಾವು ಮತ್ತೆ ವಾಟರ್ ಝಾರ್ಬ್ ಹೋದ್ವಿ. ವಾಟರ್ ಝಾರ್ಬು ಅಷ್ಟೇ ಫ್ಯಾಮಿಲಿ ಇದ್ದಿದ್ದರಿಂದ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳಂತೂ ಅಲ್ಟಿಮೇಟಾಗಿ ಎಂಜಾಯ್ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು. ಒಬ್ರನ್ನ ಬೀಳ್ಸೋದು ಲೈಕ್ ಇನ್ನೊಬ್ರು ಖುಷಿ ಪಡೋದು ತುಂಬ ಚೆನ್ನಾಗಿತ್ತು. ಇದ್ರಲ್ಲಿ ನೋಡ್ಬೋದು ನೀವು, ಅಷ್ಟು ಎಂಜಾಯ್ ಮಾಡಿದ್ವಿ. ಈ ಗೇಮ್ ಆಲ್ಮೋಸ್ಟ್ ನಮ್ಗೆ 15-20 minutes ಬಿಡ್ತಾರೆ. ಇಲ್ಲಿಂದ ಎದ್ದು ಬರೋ ಮನಸ್ಸೇ ಆಗಲಿಲ್ಲ. ಇದು ಮುಗಿಸ್ಕೊಂಡು ನಾವು ಬರ್ಡ್ಸ್ ವರ್ಲ್ಡ್ಗೆ ಹೋಗಿದ್ವಿ. ಬರ್ಡ್ಸ್ ವರ್ಲ್ಡಲ್ಲಿ ಇದು ನಮಗೆ ಎಕ್ಸ್ಟ್ರಾ ನಾವು ಇದಕ್ಕೆ ಪೇ ಮಾಡಬೇಕು. 150 rupees ಆಲ್ಮೋಸ್ಟ್ ಪರ್ ಹೆಡ್. ಬಟ್ ಇದು ನಿಜವಾಗ್ಲೂ ಕೊಟ್ಟರು ವರ್ತ್ ಅಂತಲೇ ಅನ್ಬೋದು. ಆ್ಯಂಡ್ ಕೆಲವೊಂದು ಬರ್ಡ್ಸ್ ವರ್ಲ್ಡಲ್ಲಿ ಸ್ಟಿಂಕಿ ಸ್ಮೆಲ್ ಇರುತ್ತೆ, ಬಟ್ ಇಲ್ಲಿ ಯಾವುದೇ ಥರ ಆ ಥರ ಸ್ಮೆಲ್ ಇರಲಿಲ್ಲ. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಂಡು ನಾವು ಇದಕ್ಕೆ ಫೀಡ್ ಮಾಡಿದ್ವಿ ಮತ್ತು ಫೋಟೋಸ್ ತೊಗೊಂಡ್ವಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಬರ್ಡ್ಸ್ಗಳಿಗೆ ಅಂತಂದರೆ, ನಾನು ಹೇಳಿದ್ನಲ್ಲ ಇದೇ ಆ ಕೋಳಿ ತುಂಬ ಚೆನ್ನಾಗಿತ್ತು. ಅದೊಂಥರ ಹೊದ್ರದಾಗಂತೂ ಇನ್ನೂ ಸಖತ್ತಾಗಿತ್ತು. ಸೊ ಈ ಮ್ಯಾಕೋ ಜೊತೆಗೆ ನಮಗೆ ಕಲರ್ಫುಲ್ ಮ್ಯಾಕೋಸ್ ಇದ್ರ ಜೊತೆಗೆ ನಮಗೆ ಫೋಟೋಸ್ ತೊಗೊಳಕ್ಕೆ ಬಿಡ್ತಾರೆ, ವೀಡಿಯೋಸ್ ತೊಗೊಳಕ್ಕೆ ಬಿಡ್ತಾರೆ. ಆಮೇಲೆ ಸನ್ಫ್ಲವರ್ ಸೀಡ್ಸ್ ಕೊಡ್ತಾರೆ ಅದಕ್ಕೆ ಫೀಡ್ ಮಾಡೋಕ್ಕೆ. ಸೊ ಅವಾಗ ನಮ್ಮ ತಲೆ ಮೇಲೆ ಭುಜದ ಬಂದು ಕೂತ್ಕೊಂಡು ತಿನ್ನುತ್ತೆ ಇದು. ಇಲ್ಲಿದ್ದಾಗಲೇ ನಮಗೆ ರೈನ್ ಡ್ಯಾನ್ಸ್ದು ಸೌಂಡ್ ಕೇಳಿಸ್ತಿತ್ತು. ಅದಕ್ಕೆ ಎಲ್ಲರೂ ಬೇಗ ಕಾಟೇಜಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೈನ್ ಡ್ಯಾನ್ಸಿಗೆ ಹೋದ್ವಿ. ರೈನ್ ಡ್ಯಾನ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು, ನನ್ನ ಮಗಳು 3 ಜನನು. ನನ್ನ ಹಸ್ಬೆಂಡ್ ಬರಲಿಲ್ಲ, ಅವರು ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋದರು. ಸೊ ಬರೀ ನಾವು 3 ಜನನೇ ಇಲ್ಲಿದ್ವಿ. ರೈನ್ ಡ್ಯಾನ್ಸಿಗೆ ಇಲ್ಲಿ ಟೈಮ್ ಲಿಮಿಟ್ಸ್ ಇದ್ದಿದ್ದರಿಂದ ಲೈಕ್ 4 o'clock to 4:30 ಅಷ್ಟೇ ಇದ್ದಿದ್ದು. ಆದರೆ 4 to 4:30 ಇರಲಿಲ್ಲ, ತುಂಬ ಎಕ್ಸ್ಟೆಂಡ್ ಮಾಡಿದ್ರು, ಎಲ್ಲರೂ ಕೇಳ್ಕೊಂಡ್ರು ಅಂತ ಅಂದ್ಬಿಟ್ಟು 4 to 5:30 ಆಲ್ಮೋಸ್ಟ್ ಆಯಿತು. ತುಂಬ ಚೆನ್ನಾಗಿತ್ತು. ನಾವು ಇದು ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ಆಯಿತು, ಯಾಕೆಂದರೆ ಇಲ್ಲಿ ಟೈಮ್ ಲಿಮಿಟ್ಸ್ ಇದೆಯಲ್ಲ, ಅದಕ್ಕೆ ರೈನ್ ಡ್ಯಾನ್ಸ್ನ ಮಾಡೋಣ ಅಂತ. ಇಲ್ಲಿ ನನಗೊಬ್ಬರು ರಮ್ಯಾ ಅಂತ ಫ್ರೆಂಡ್ ಸಿಕ್ಕಿದ್ರು. ಅವರು ಅಷ್ಟೇ ಒಳ್ಳೆ ಎನರ್ಜಿ, ನನ್ನ ಜೊತೆಗೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಇದು ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಂಗ್ಸು 4:30 to 5:30 ಇತ್ತು. ಸೊ ಮಕ್ಕಳೆಲ್ಲ ನೀರಲ್ಲಿ ಹಾಡಿದ್ರಲ್ಲ, ಅವ್ರಿಗೆಲ್ಲ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಅಂತ ಅಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೊರಟ್ವಿ. ಇಲ್ಲಿ ನಮಗೆ ಮಂಗಳೂರು ಬೋಂಡ ಮತ್ತು ಬೇಲ್ ಮಾಡಿದರು. ಅದು ಬಿಟ್ಟು ನಮಗೆ ಲೈಮ್ ಟೀ ಮತ್ತು ಕಾಫಿ, ಮಸಾಲ ಚಾಯ್ ಕೊಟ್ಟಿದ್ರು. ಮಸಾಲ ಚಾಯ್ ಅಂತೂ ಸೂಪರಾಗಿತ್ತು.
ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಫೋಟೋ ಬೂತ್ ಕಡೆಗೆ ಹೋಗಿದ್ವಿ. ಅಲ್ಲೊಂದಷ್ಟು ಇದ್ದಿದ್ದು ಪೇಂಟಿಂಗ್ಸ್ ಜೊತೆಗೆಲ್ಲ ಫೋಟೋಸ್ ತೊಗೊಂಡು ಇದು ಮುಗಿಸ್ಕೊಂಡು ಆರ್ಚರಿ ಕಡೆಗೆ ಹೋದ್ವಿ. ಆರ್ಚರಿಗೆ ಎಲ್ಲರೂ ಟ್ರೈ ಮಾಡಿದ್ವಿ. ಆಲ್ಮೋಸ್ಟ್ ಒಬ್ರೊಬ್ರಿಗೆ 4 ಚಾನ್ಸಸ್ ಇರುತ್ತೆ. ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ 9 to 5:30 ಲಾಸ್ಟ್ ಇದ್ದಿದ್ದರಿಂದ ಸೊ ನೆಕ್ಸ್ಟ್ ಅಡ್ವೆಂಚರ್ ಗೇಮ್ಸಿಗೆ ಯಾವುದಕ್ಕೂ ಹೋಗೋಕ್ಕಾಗಲಿಲ್ಲ. 5:30 ಆಗಿಬಿಟ್ಟಿತ್ತು ನಮ್ಮ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು. ಈಗ ಅಲ್ಲೇ ಇದ್ದಿದ್ದು ಔಟ್ಡೋರ್ ಗೇಮ್ಸಲ್ಲಿ ಇದು ಟಯರ್ದು ಮತ್ತು ರೋಪ್ ಕ್ಲೈಂಬಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಮಕ್ಕಳಿಗೆ ಇದು ಪ್ಲೇ ಏರಿಯಾದಲ್ಲಿ ಅವರಿಗೂ ಆಟ ಆಡಿಸ್ಕೊಂಡು ಆಲ್ಮೋಸ್ಟ್ ಇಲ್ಲಿ ಮಳೆ ಬೀಳೋ ಥರ ಚಾನ್ಸಸ್ ಇತ್ತು. ಸೊ ಮಳೆ ಬಿದ್ದುಬಿಡುತ್ತೇನೋ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, ಹೊರಟ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಸ್ಟಿಲ್ ಅದೊಂಥರ ಕ್ಲೈಮೇಟೇ ಚೇಂಜ್ ಆಗೋಯಿತು. ಬೆಳಗ್ಗೆಯಿಂದ ಇದ್ದಿದ್ದ ಕ್ಲೈಮೇಟ್ಗೂ ಮತ್ತು ಸಂಜೆಗೂ ತುಂಬ ಚೇಂಜಸ್ ಆಯಿತು. ಇದು ನಿರ್ವಾಣ ಅಂತ, ಇದೂ ಅಷ್ಟೇ ಲೈಕ್ ರೂಮ್ಸ್ ಥರ. ನಿರ್ವಾಣ ಇದರಲ್ಲಿ 2 ಶೇರಿಂಗ್ ಬಂದು 3600 ಪ್ಲಸ್ GST. ನಿರ್ವಾಣ 4 ಶೇರಿಂಗ್ ಕೂಡ 3600 ಪ್ಲಸ್ GST. ಇಲ್ಲಿ ನಿರ್ವಾಣ ಬಾಲ್ಕನಿ ಅಂತ ಕೂಡ ಇದೆ, ಇದರಲ್ಲಿ 2 ಶೇರಿಂಗ್ ಇರುತ್ತೆ. ಸೊ ಅದು 4000 ಪ್ಲಸ್ GST. ಇದು ಹೇಗೆ ಅಂತಂದರೆ ಇದು ಲೈಕ್ ನಾರ್ಮಲ್ ರೂಮ್ಸ್ ಥರ, ಬಟ್ ಬಾಲ್ಕನಿ ಏರಿಯಾದಲ್ಲಿ ಹೇಗಿರುತ್ತೆ ಅಂತ ನಾನು ನೋಡಲಿಲ್ಲ. ಸೊ ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ಮುಗಿಸ್ಕೊಂಡು ಬಂದ್ವಿ. ಹೊರಗೆ ಬರ್ತಾ ಇದ್ದಂಗೆ ಅಲ್ಲೆಲ್ಲೋ ಮಳೆ ಬೀಳ್ತಿತ್ತು. ಸೊ ಅಲ್ಲಿ ಮಳೆ ಬೀಳ್ತಿದ್ದಕ್ಕೆ ಇಲ್ಲಿ ವೆದರ್ ತುಂಬ ಚೆನ್ನಾಗಿತ್ತು, ಫುಲ್ ಕಂಪ್ಲೀಟ್ ಕೂಲಾಗಿತ್ತು. ಸೊ ಇದೊಂದು ಟೆಂಟ್ ಹೌಸು. ಇಲ್ಲಿ ನೋಡಿದ್ವಿ ಟೆಂಟ್ ಹೌಸ್, ಬಟ್ ಇಲ್ಲಿ ಟೆಂಟ್ ಹೌಸಲ್ಲಿ ಯಾರ್ದಿಗೂ ಇರಲಿಲ್ಲ, ಜಸ್ಟ್ ಇದು ಸಪ್ರೇಟಾಗಿತ್ತು. ಈ ಕಡೆ ಬಂದಾಗ ಇಲ್ಲಿ ಟೆಂಟ್ ಹೌಸ್ಗೆಲ್ಲನೂ ಮಾಡಿದರು. ಸೊ ಟೆಂಟ್ ಹೌಸ್ ಸ್ಟೇ ಬಂದು 2400 rupees ಪ್ಲಸ್ GST ಪರ್ ಹೆಡ್ಡು. ನಾವು ಒಳಗಡೆ ಹೇಗಿರುತ್ತೆ ಅಂತ ಇಲ್ಲೇ ಚೆಕ್ ಮಾಡೋಣ ಅಂದ್ಬಿಟ್ಟು ಹಾಗೆ ನೋಡ್ತಿದ್ವಿ. ಸೊ ಇದೆಲ್ಲನೂ ಬಂದು ವುಡನ್ ಹಟ್ ಸ್ಟೇ. ಇದು 2700 ಪ್ಲಸ್ GST ಪರ್ ಹೆಡ್ಗೆ. ಇದೊಂದು ಲೈಕ್ ರೀಲ್ಸ್ ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಅನ್ಬೋದು. ಡೇ ಔಟ್ಗಿಂತ ಸ್ಟೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡಿನ್ನರ್ಗೆ ಹೊರಟ್ವಿ. ಅಲ್ಲಿ 8:30 to 10 o'clock ಅಂತ ಹೇಳಿದ್ರು. ಆಲ್ಮೋಸ್ಟ್ ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತೇ ಆಯಿತು. ಇದಾದಮೇಲೆ ನಾನು ಹೇಳ್ದಂಗೆ ನಿಮಗೆ ವೆದರ್ ಆ ಥರ ಇದ್ದಿದ್ದಕ್ಕೆ ಕ್ಯಾಂಪ್ ಫೈರ್ ಇಟ್ಟಿದ್ರು. ಅಂದರೆ ಬಿಸಿಲು ಇದ್ದಿದ್ದರೆ ಮೇ ಬಿ ಅಲ್ಲಿಗೆ ಅಷ್ಟು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ನಾವು ಕ್ಯಾಂಪ್ ಫೈರು. ಬಟ್ ಇದು ತುಂಬ ಚೆನ್ನಾಗಿತ್ತು. ಇದು ಮುಗಿಸ್ಕೊಂಡು ಹೋಗಿ ನೈಟ್ ನಾವು ರೆಸ್ಟ್ ಮಾಡಿದ್ವಿ. ಡೇ ಮಾರ್ನಿಂಗು ರೆಡಿ ಆಗಿಬಿಟ್ಟು ಹೊರಗೆ ಬಂದ್ವಿ. ಆ್ಯಂಡ್ ಮಾರ್ನಿಂಗ್ ವ್ಯೂ ಈ ಥರ ಇತ್ತು. ರೂಮ್ ಹತ್ರನೇ ಡಕ್ಸ್ಗಳೆಲ್ಲ ಬಂದು ಸೌಂಡ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಟೈಮಿಂಗ್ ಬಂದು 8:30 to 10 AM ಅಂತ. ಇದಾದಮೇಲೆ ನಾವು ಅಡ್ವೆಂಚರ್ ಅರೇನಾ ಮತ್ತು ಯಾವುದ್ಯಾವುದು ಬಾಕಿ ಇತ್ತಲ್ಲ ಅದೆಲ್ಲ ಹಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಮಕ್ಕಳು ಇದೆಲ್ಲ ಹಾಡಿದರು. ನಾನು ಲ್ಯಾಂಡ್ ಜಾಬ್ಗೆ ಹೋದೆ. ಇದಕ್ಕೆ 70 kg ಬಿಲೋ ಮಾತ್ರ ಇರಬೇಕು ಅಂದರು. ಸೊ ನಾನು ನನ್ನ ಮಗಳು ಹೋಗಿದ್ವಿ. ಮತ್ತು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಟೈಮ್ ಆಯಿತು 12:15. ಸೊ ಚೆಕ್ಔಟ್ ಆದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.